Hey guys, welcome back to my YouTube channel that is Swapna's Tutorial. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ನಾನಿವತ್ತು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಮೀಡಿಯನ್ ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಅಕಸ್ಮಾತ್ ಮೋಡ್ ಏನಾದ್ರು ಟ್ವೈಸ್ ರಿಪೀಟ್ ಆಗಿದೆ ಅಂದರೆ ಫ್ರೀಕ್ವೆನ್ಸಿ ಏನಾದ್ರು ಟ್ವೈಸ್ ರಿಪೀಟ್ ಆಗಿದ್ದರೆ ಯಾವೊಂದು ನಂಬರ್ನ ನಾವು ಮೋಡ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಈ ಒಂದು ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ನ ನಾವು ಯೂಶ್ವಲಿ ಹಾಕ್ಕೊಂಡು ಮಾಡ್ತೀವಿ. ಸೊ ನೋಡಿ, ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಮೋಡ್ ಅಂದರೆ ಹೈಯೆಸ್ಟ್ ರಿಪೀಟೆಡ್ ಫ್ಯಾಕ್ಟರ್ ಯಾವುದಿರುತ್ತೋ ಅಂದರೆ ಹೈಯೆಸ್ಟ್ ರಿಪೀಟೆಡ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದನ್ನು F1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬಟ್ ಈ ಒಂದು ಸಮ್ಮಲ್ಲಿ ನೋಡಿ, ಹೈಯೆಸ್ಟು ರಿಪೀಟೆಡ್ ಅಂದರೆ ಹೈಯೆಸ್ಟು ಫ್ರೀಕ್ವೆನ್ಸಿ ಬಂದು 150 ಇದೆ. ಸೊ 150 ನಮಗೆ ಟ್ವೈಸಲ್ಲಿ ರಿಪೀಟ್ ಆಗಿದೆ, 2 ಸತಿ ರಿಪೀಟ್ ಆಗಿದೆ. ಸೊ ನಾವು ಇವಾಗ ಮೋಡ್ನ ಯಾವೊಂದು ನಂಬರ್ನ ತೊಗೋಬೇಕು ಅಂತ ಹೇಳಿ ನಮ್ಗೆ ಯೂಶ್ವಲಿ ಕನ್ಫ್ಯೂಸ್ ಆಗುತ್ತಲ್ವಾ. ಸೊ ಅಂಥ ಟೈಮಲ್ಲಿ ಯೂಶ್ವಲಿ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ನ ನಾವು ಒಂದು ಸಮ್ಗೆ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡೋಣ, ಇದು ಫಸ್ಟ್ ಸಮ್ ಆಗಿದೆ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್. ಸೊ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮೋಡ್ ಫ್ರಮ್ ದ ಫಾಲೋಯಿಂಗ್ ಡೇಟಾ, ವೇಟ್ ಇನ್ KGs ಅಂತ ಹೇಳಿ ಅಮೌಂಟ್ನ ಕೊಟ್ಟಿದ್ದಾರೆ, ಅಂದರೆ ನಂಬರ್ಸ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಂಬರ್ ಆಫ್ ಪರ್ಸನ್ಸ್ ಅಂತ ಹೇಳಿ ನಮಗೆ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ, ಅಂದರೆ Fನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ನ ನಾವು ಹೇಗೆ ಬರಿಬೇಕು ಅಂದರೆ ಫಸ್ಟು ಗ್ರೂಪಿಂಗ್ ಟೇಬಲ್ ಅಂತ ಹಾಕ್ಕೊಂಡು ಫಸ್ಟು X ಕಾಲಮ್ ಏನಿದೆಯೋ ಅದನ್ನು ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟು F ಕಾಲಮ್ ಏನಿದೆಯೋ ಆ ಒಂದು F ಕಾಲಮ್ನು ಸಹ ನಾವು ಬರಿಬೇಕು. ಸೊ ಇಲ್ಲಿ X ಕಾಲಮಲ್ಲಿ ನಾವು ಆ್ಯಸ್ ಇಟ್ ಈಸ್ ಅಮೌಂಟ್ ಹಾಕಿದ್ದೀವಿ, F1 ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಮಗೆ ಫ್ರೀಕ್ವೆನ್ಸಿ ಏನು ಕೊಟ್ಟಿರ್ತಾರೋ ಅದನ್ನು ನಾವು F1 ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೊಂಡು ಬರ್ಕೋಬೇಕಾಗುತ್ತೆ. ಬಟ್ ನೋಡಿ, ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ 150 ಅನ್ನೋದು ಟ್ವೈಸ್ ರಿಪೀಟ್ ಆಗಿದೆ. ಸೊ ಇಲ್ಲಿ ನಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬಂದು 150, ಅದು ಟ್ವೈಸ್ ರಿಪೀಟ್ ಆಗಿದೆ. ಸೊ ಇದನ್ನು ನಾವು ಬೈ ಮಾಡೆಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿಬೋದು. ಸೊ ಇವಾಗ ನಾವು ಮೋಡ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ ಮೂಲಕ ನಾವು ಒಂದು ಮೋಡನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ನಾನು ಆ್ಯಸ್ ಇಟ್ ಈಸ್ ಬರಿತೀನಿ, ದ ಹೈಯೆಸ್ಟ್ ಫ್ರೀಕ್ವೆನ್ಸಿ is 150 and the mode is by model ಅಂತ ಹೇಳಿ ಬರಿತೀನಿ. ಸೊ ನೋಡಿ, ಇಲ್ಲಿ ನಾವು ಇಲ್ಲಿ ಆ್ಯಸ್ ಇಟ್ ಈಸ್ ಇಲ್ಲಿ ಈ ಥರ ಬರ್ಕೊಂಡಿದ್ದೀನಿ ಈ ಥರ. ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ 150 ವಿಚ್ ಇಸ್ ರಿಪೀಟೆಡ್ ಟ್ವೈಸ್. ಯಾಕೆಂದರೆ ಇಲ್ಲಿ ಟ್ವೈಸ್ ರಿಪೀಟ್ ಆಗಿರೋದ್ರಿಂದ ಟ್ವೈಸ್ ಮೋಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ ಅಂತ ಹೇಳಿ ಬರೆದಿದ್ದೀನಿ. ಸೊ ನೋಡಿ, ಇಲ್ಲಿ Xನ ನಾವು ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಕೊಟ್ಟಿರ್ತಾರೋ Xನ ಅದನ್ನು ಬರ್ಕೊಂಡಿದ್ದೀವಿ. F1 ಬಂದು ಇಲ್ಲಿ ಫಸ್ಟ್ ಕಾಲಮ್ ಏನಿದೆಯೋ F1ನ ಆ್ಯಸ್ ಇಟ್ ಈಸ್ ಬರಿತೀವಿ. ಸೊ ನಾವು ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ ಮಾಡಬೇಕಾದ್ರೆ ಫಸ್ಟ್ ನಾವು ಗ್ರೂಪಿಂಗ್ ಟೇಬಲ್ನ ಮಾಡಬೇಕು. ಗ್ರೂಪಿಂಗ್ ಟೇಬಲಲ್ಲಿ F1ಇಂದ ಹಿಡಿದು F6ವರೆಗೂ ನಾವು ಹಾಕೋಬೇಕಾಗುತ್ತೆ. F2, F3, F4, F5, F6 ಅಂತ ಹೇಳಿ ಕಾಲಮ್ಸ್ನ ಹಾಕ್ಕೊಂಡು ಹೋಗೋಣ. ಸೊ ಇವಾಗ ನಾವು ಫಸ್ಟು F2ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡ್ಕೋಬೇಕು. ಸೊ F2ನ ಫೈಂಡ್ ಔಟ್ ಮಾಡಬೇಕಾದ್ರೆ 2 ಡಿಜಿಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. F1ಅಲ್ಲಿ 2 ಡಿಜಿಟ್ಸ್ ಏನಿರುತ್ತೋ ಆ ಒಂದು ಅಮೌಂಟ್ನ ನಾವು ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, 2 ನಂಬರ್ಸ್ನ ಆ್ಯಡ್ ಮಾಡೋಣ. 100 + 115 ಅಂದರೆ 2 ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. 100 + 115 ಮಾಡಿದಾಗ ನಮಗೆ 215 ಆನ್ಸರ್ ಬರುತ್ತೆ. ಮತ್ತು ನೆಕ್ಸ್ಟ್ ಇವೆರಡು ನಂಬರ್ನ ಬಿಟ್ಟು ನೆಕ್ಸ್ಟ್ ಇನ್ನು 2 ನಂಬರ್ಸ್ ಏನಿದೆಯೋ ಆ ಒಂದು ನಂಬರ್ಸ್ನ ಆ್ಯಡ್ ಮಾಡೋಣ. 130 + 150 ಮಾಡಿದಾಗ ನಮಗೆ 280 ಬರುತ್ತೆ. ನೆಕ್ಸ್ಟು ಈ ಒಂದು ನಂಬರ್ನ ಬಿಟ್ಟು 150 + 120 ಮಾಡಿದಾಗ 270 ಬರುತ್ತೆ. ಸೊ 270 ಬಂದಮೇಲೆ ನೆಕ್ಸ್ಟ್ ಮತ್ತೆ 2 ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. 110 + 95 ಮಾಡಿದಾಗ ನಮಗೆ 205 ಬರುತ್ತೆ. ನೆಕ್ಸ್ಟು 80 + 60 ಮಾಡಿದಾಗ ನಮ್ಗೆ ಯೂಶ್ವಲಿ 140 ಆನ್ಸರ್ ಬರುತ್ತೆ. ಸೊ ಇವಾಗ ನಾವು F2 ಕಾಲಮ್ನ ಕಂಡುಹಿಡ್ದಿದ್ದೀವಿ. ನೆಕ್ಸ್ಟು F3 ಯಾವ ಥರ ಕಂಡುಹಿಡಿಯೋದು ಅಂದರೆ ಯೂಶ್ವಲಿ ನಾವು ಎಲ್ಲದಕ್ಕೂ F1 ಕಾಲಮ್ನೇ ನೋಡಬೇಕಾಗುತ್ತೆ, F2 ನಾವು ಕನ್ಸಿಡರ್ ಮಾಡಬಾರ್ದು ಇವಾಗ. ಸೊ ಇವಾಗ F3ನ ಕಂಡುಹಿಡಿಬೇಕಾದ್ರೆ ಫಸ್ಟು ಇಲ್ಲೊಂದು ರೂಲ್ ಇದೆ, ಏನು ಅಂದರೆ ಲೀವ್ 1 ಆ್ಯಡ್ 2 ಅಂತ ಹೇಳಿ ರೂಲ್ ಇದೆ. ಅಂದರೆ F1 ಕಾಲಮಲ್ಲಿ ಫಸ್ಟ್ ನಂಬರ್ನ ಬಿಟ್ಟು ನೆಕ್ಸ್ಟ್ 2 ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಕಾಲಮ್ ಒಂದೇ, ಫಸ್ಟು ರೋಲಿ ಫಸ್ಟು ನಂಬರ್ನ ಬಿಟ್ಟು ನೆಕ್ಸ್ಟ್ 2 ನಂಬರ್ಸ್ನ ಆ್ಯಡ್ ಮಾಡ್ಕೋಬೇಕು. ಫಸ್ಟು ನೋಡಿ, ಈ 2 ನಂಬರ್ಸ್, ನೆಕ್ಸ್ಟ್ ಈ 2 ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಲಾಸ್ಟಲ್ಲಿ 1 ನಂಬರ್ ಬಿಗುತ್ತೆ. ಸೊ ಈ ನಂಬರ್ನ ನಾವು ಕನ್ಸಿಡರ್ ಮಾಡಬಾರ್ದು. ಸೊ ನೋಡಿ, ಇಲ್ಲಿ ಫಸ್ಟ್ ನಂಬರ್ನ ಬಿಟ್ಟು 115 + 130 ಮಾಡಿದಾಗ ನಮ್ಗೆ ಯೂಶ್ವಲಿ 245 ಬರುತ್ತೆ. ನೆಕ್ಸ್ಟ್ ಅದೇ ಥರ 150 ಮಾಡಿದಾಗ ನಮಗೆ 300 ಬರುತ್ತೆ. ನೆಕ್ಸ್ಟು
120 110 ಅಮೌಂಟ್ನ ಆ್ಯಡ್ ಮಾಡಿದಾಗ ನಮಗೆ 230. ನೆಕ್ಸ್ಟ್ ಅಮೌಂಟ್ನ ಆ್ಯಡ್ ಮಾಡಿದಾಗ ನಮ್ಗೆ ಯೂಶ್ವಲಿ 175 ಬರುತ್ತೆ ನಂಬರ್ಸು. ಸೊ ಇದು F3 ಕಾಲಮ್ ಆಗಿದೆ. ನೆಕ್ಸ್ಟು F4 ಕಾಲಮ್ ಯಾವ ಒಂದು ರೂಲ್ಸ್ ಇದೆ ಅಂದರೆ 3 ನಂಬರ್ಸ್ನ ಆ್ಯಡ್ ಮಾಡಿ ಅಂತ ಹೇಳಿ ರೂಲ್ಸ್ ಇದೆ. 3 ನಂಬರ್ಸ್ ಅಂದರೆ ಆವಾಗಲೇ ಹೇಳ್ದಂಗೆ ನಾವು F2 F3 ಕೂಡ ಕನ್ಸಿಡರ್ ಮಾಡಬಾರ್ದು. ಬರೀ F1 ಕಾಲಮಲ್ಲಿ 3 ನಂಬರ್ಸ್ನ ಆ್ಯಡ್ ಮಾಡಬೇಕು. ನೋಡಿ 100 + 115 + 130 ಆ್ಯಡ್ ಮಾಡಿದಾಗ ನಮಗೊಂದು ನಂಬರ್ ಬರುತ್ತೆ. ಸೊ ಅದನ್ನು ನಾವು ಮಿಡಲಲ್ಲಿ ಬರೆಯೋಣ. ಸೊ 115 ಅಮೌಂಟ್ ಕಾಲಮ್ ಎಲ್ಲಿದೆಯೋ, ರೋ ಎಲ್ಲಿದೆಯೋ ಆ ಒಂದು ಸೈಡಲ್ಲಿ ಬರೆಯೋಣ. ಸೊ ಈ ಒಂದು 3 ನಂಬರ್ಸ್ನು ಆ್ಯಡ್ ಮಾಡಿದಾಗ ನಮಗೆ 345 ಬರುತ್ತೆ. ಸೊ 345 ಬರುತ್ತೆ. ನೆಕ್ಸ್ಟು ಈ 3 ನಂಬರ್ಸ್ನ ಬಿಟ್ಟು ನೆಕ್ಸ್ಟು 3 ನಂಬರ್ಸ್ನ ನಾವು ಆ್ಯಡ್ ಮಾಡಬೇಕು. 150 + 150 + 120 ಮಾಡಿದಾಗ ನಮಗೆ 420 ಬರುತ್ತೆ. ಸೊ 420ನ ನಾವು ಆ್ಯಸ್ ಇಟ್ ಈಸ್ ಇಲ್ಲಿ ಬರೆಯೋಣ. ಮತ್ತು ನೆಕ್ಸ್ಟು 3 ನಂಬರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. 120 110 + 95 + 85 ಮಾಡಿದಾಗ ನಮ್ಗೆ ಯೂಶ್ವಲಿ 285 ಬರುತ್ತೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರಿತೀನಿ. ಸೊ ಇದು F4 ಆಗಿದೆ. ನೆಕ್ಸ್ಟು F5 ಹೇಗೆ ಕಂಡುಹಿಡಿಯೋದು ಅಂದರೆ ಲೀವ್ 1 ಆ್ಯಡ್ 3 ಅಂದರೆ ಫಸ್ಟು ನಂಬರ್ನ ಬಿಟ್ಟು 3 ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ 3 ನಂಬರ್ಸ್ನ ಆ್ಯಡ್ ಮಾಡಬೇಕು, ನೆಕ್ಸ್ಟು 3 ನಂಬರ್ಸ್ನ ಆ್ಯಡ್ ಮಾಡಬೇಕು, ನೆಕ್ಸ್ಟು 3 ನಂಬರ್ಸ್ನ ಆ್ಯಡ್ ಮಾಡಬೇಕು. ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಆ ಥರ ಆ್ಯಡ್ ಮಾಡ್ತಾ ಹೋದಾಗ ಫಸ್ಟ್ 3 ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮಗೆ 395 ಬರುತ್ತೆ. ನೆಕ್ಸ್ಟ್ ನಮಗೆ 380 ಬರುತ್ತೆ. ನೆಕ್ಸ್ಟು 235 ಬರುತ್ತೆ. ಸೊ ಇದೇ ಥರ ನಾನು ಇಲ್ಲಿ ಆ್ಯಸ್ ಇಟ್ ಈಸ್ ನಂಬರ್ಸ್ನ ಬರ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಬಂದು F6ನ ಹೇಗೆ ಕಂಡುಹಿಡಿಯೋದು ಅಂದರೆ ಲೀವ್ 2 ಆ್ಯಡ್ 3 ಅಂದರೆ ಫಸ್ಟ್ 2 ನಂಬರ್ಸ್ನ ಬಿಟ್ಟು ನೆಕ್ಸ್ಟ್ 3 ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಈ 3 ನಂಬರ್ಸ್ನ ಆ್ಯಡ್ ಮಾಡಬೇಕು, ನೆಕ್ಸ್ಟು ಈ 3 ನಂಬರ್ಸ್ನ ಆ್ಯಡ್ ಮಾಡಬೇಕು. ಆವಾಗ ನಮಗೆ 430 325 ಬರುತ್ತೆ. ಸೊ ಇಷ್ಟು ಗ್ರೂಪಿಂಗ್ ಟೇಬಲ್ ಆಗಿದೆ. ಸೊ ಈ ಗ್ರೂಪಿಂಗ್ ಟೇಬಲ್ ಆಗಿದ ತಕ್ಷಣ ನಾವು ಇದನ್ನು ಹೈಯೆಸ್ಟ್ ಯಾವ ನಂಬರ್ ಬಂದಿರುತ್ತೋ, ಇವಾಗ F1 ಕಾಲಮಲ್ಲಿ ನೋಡ್ಕೊಳ್ಳಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಬಂದಿರೋದು 150 150. ಈ 2 ನಂಬರ್ನು ಸಹ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಹೈಯೆಸ್ಟ್ ಯಾವ ನಂಬರ್ ಇದೆಯೋ ಆ ಒಂದು ನಂಬರ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ F2 ಕಾಲಮ್ ನೋಡೋಣ. F2 ಕಾಲಮ್ ನೋಡಿದ ತಕ್ಷಣ ನಮ್ಗೆ ಯೂಶ್ವಲಿ 280 ಹೈಯೆಸ್ಟ್ ನಂಬರು. ಸೊ 280ನ ನಾವು ಒಂದು ಸತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ F3 ನೋಡ್ತೀವಿ. F3ಅಲ್ಲಿ ನಮಗೆ 300 ಹೈಯೆಸ್ಟ್ ನಂಬರ್ ಇದೆ. ಸೊ 300ನ ನಾವು ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ F4 ಕಾಲಮ್ ನೋಡೋಣ. ಅದರಲ್ಲಿ ನಮ್ಗೆ ಹೈಯೆಸ್ಟ್ ಬಂದು 420, ಅದನ್ನು ಕೂಡ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ F5ಅಲ್ಲಿ 395 ಹೈಯೆಸ್ಟ್ ನಂಬರ್. ಸೊ 395 ನಂಬರ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ F6ಅಲ್ಲೂ ಕೂಡ 430ನ ಮಾರ್ಕ್ ಮಾಡ್ತೀನಿ. ಇಷ್ಟು ಗ್ರೂಪಿಂಗ್ ಟೇಬಲ್ ಆಗಿದೆ. ಇದಾಗಿದ ತಕ್ಷಣ ನಾವು ಅನಾಲಿಸಿಸ್ ಟೇಬಲ್ ಮಾಡಬೇಕಾಗುತ್ತೆ. ಫಸ್ಟು ಗ್ರೂಪಿಂಗ್ ಟೇಬಲ್ನ ಮಾಡಿದ ಮೇಲೆ ಅನಾಲಿಸಿಸ್ ಟೇಬಲ್ನ ಮಾಡಬೇಕು. ಅನಾಲಿಸಿಸ್ ಟೇಬಲ್ ಹೇಗೆ ಮಾಡೋದು ಅಂದರೆ, ಸೊ ನೋಡಿ ಈ ಥರ ಅನಾಲಿಸಿಸ್ ಟೇಬಲ್ ಒಂದು ಫಾರ್ಮ್ಯಾಟ್ ಆಗಿದೆ. ಸೊ ಅನಾಲಿಸಿಸ್ ಟೇಬಲಲ್ಲಿ ಫಸ್ಟ್ ನಾವು ಎಕ್ಸ್ ಹಾಕ್ಕೊಳ್ತೀವಿ. ಎಕ್ಸ್ನ ರೋ ವೈಸಲ್ಲಿ ಬರೀತೀವಿ. ಎಕ್ಸ್ ನಂಬರ್ ಏನಿದೆಯೋ ನೋಡಿ ಇಲ್ಲಿ, ಎಕ್ಸ್ ನಂಬರ್ ಏನಿದೆಯೋ ಅದನ್ನು ನಾವು ರೋ ವೈಸಲ್ಲಿ ಬರಿತೀವಿ. F ನಂಬರ್ನ ನಾವು ಕಾಲಮ್ ವೈಸಲ್ಲಿ ಬರಿತಾ ಹೋಗ್ತೀವಿ. F1 F2 F3 F6ವರೆಗೂ ಇದೇ ಥರ ಆ್ಯಸ್ ಇಟ್ ಈಸ್ ಮೆನ್ಷನ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ F1 ಕಾಲಮ್ನ ನಾವು ಯೂಶ್ವಲಿ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಇಲ್ಲಿ ಏನು ಮಾಡಿದ್ದೀವೋ ಆ ಒಂದು ಟೇಬಲ್ನ ನಾವು ನೋಡಬೇಕಾಗುತ್ತೆ. ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲಲ್ಲಿ ಫಸ್ಟ್ F1 ಒಂದು ಕಾಲಮ್ನ ನೋಡಿದಾಗ ನಮಗೆ ಹೈಯೆಸ್ಟ್ ವ್ಯಾಲ್ಯೂ ಬಂದು 150 ಕರೆಸ್ಪಾಂಡಿಂಗ್ ಎಕ್ಸ್ ನಂಬರ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಕರೆಸ್ಪಾಂಡಿಂಗ್ ನೋಡ್ಕೊಳ್ಳಿ, 150 ಎರಡು ಹೈಯೆಸ್ಟ್ ನಂಬರ್ ಇದೆ. ಸೊ ಹೈಯೆಸ್ಟ್ ನಂಬರ್ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಕ್ಸ್ ಯಾವುದು ಅಂದರೆ 57 60. ಈ 57 ಮತ್ತು 60 ಇಲ್ಲಿ 1 ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ F1 ಒಂದು ರೋ ಅಲ್ಲಿ ನಮಗೆ 57 ಆ್ಯಂಡ್ 60 ಎರಡರಲ್ಲೂ ನಮಗೆ 150 ಅಂತ ಹೇಳಿ ಬಂದಿದೆ. ಸೊ 150ಗೆ ನಾವು ಎರಡು ಕಡೆನೂ 1 ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು F2 ಕಾಲಮ್ನ ನೋಡೋಣ. F2 ಕಾಲಮ್ನ ನೋಡೋದಾದರೆ ನಮಗೆ 280 ಹೈಯೆಸ್ಟ್ ಬಂದಿದೆ. 280 ಯಾವ ಥರ ಸಿಕ್ತು ಅಂದರೆ ನಮಗೆ ಫಸ್ಟ್ ಕಾಲಮ್ 2 ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮಗೆ 215 ಬಂದಿದೆ. ನೆಕ್ಸ್ಟ್ 2 ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮಗೆ 280 ಬಂದಿದೆ. 2 ನಂಬರ್ಸ್ ಅಂದರೆ 130 150 ಮತ್ತು 150 ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಯಾವುದಿದೆ, ಎಕ್ಸ್ ವ್ಯಾಲ್ಯೂ 55 ಮತ್ತು 57 ಇದೆ. ಸೊ F2 ಅಲ್ಲಿ 55 ಮತ್ತು 57ಗೆ 1 ಅಂತ ಹೇಳಿ ಹಾಕ್ಕೋಬೇಕಾಗುತ್ತೆ ನಂಬರ್ಸ್ನ. ನೆಕ್ಸ್ಟು F3 ಕಾಲಮ್ನ ನೋಡಬೇಕಾಗುತ್ತೆ. F3 ಕಾಲಮ್ ಯಾವ ಥರ ನಮಗೆ ಸಿಕ್ತು ಅಂದರೆ
ಸೊ ನೋಡಿ ಇಲ್ಲಿ F3 ಕಾಲಮ್ ಬಂದು ನಾವು ಫಸ್ಟ್ ನಂಬರ್ನ ಬಿಟ್ಟು ಟೂ ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋದೋ ನಮಗಿಲ್ಲಿ ಹೈಯೆಸ್ಟ್ ಬಂದು 300 ವ್ಯಾಲ್ಯೂ ಯಾವುದದು ಅಂದರೆ ಫಸ್ಟ್ ಒನ್ನ ಬಿಟ್ಟು ನೆಕ್ಸ್ಟ್ ಟೂ ನಂಬರ್ಸ್ನ ಆ್ಯಡ್ ಮಾಡ್ದೋ ನೆಕ್ಸ್ಟ್ ಟೂ ನಂಬರ್ಸ್ನ ಆ್ಯಡ್ ಮಾಡ್ದೋ ಟೂ ನಂಬರ್ಸ್ ಯಾವುದದು ಅಂದರೆ 150ನ ಆ್ಯಡ್ ಮಾಡ್ದೋ ಅದ್ರ ಕರೆಸ್ಪಾಂಡಿಂಗ್ ಎಕ್ಸ್ ವ್ಯಾಲ್ಯೂ ಬಂದು 57 ಮತ್ತು 60. ಸೊ ಇಲ್ಲಿ F3 ಕಾಲಮಲ್ಲಿ 57 ಮತ್ತು 60 ಎಲ್ಲಿ ಇದೆಯೋ ಅಲ್ಲಿ 1 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಅದೇ ಥರ ನಂಬರ್ಸ್ ಹಾಕ್ತಾ ಹೋಗೋಣ. ನೆಕ್ಸ್ಟ್ F4 ಕಾಲಮ್ನ ನೋಡಬೇಕು. F4 ಕಾಲಮ್ನ ನೋಡಿದಾಗ ನಮಗೆ ಆ್ಯಡ್ 3 ಅಂತ ಇದೆ. 3 ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಬಂದಿದೆ. ಸೊ ಅದರಲ್ಲಿ ಹೈಯೆಸ್ಟ್ ನಂಬರ್ ಬಂದು 420 ಯಾವ ಥರ ಬಂತು ಅಂದರೆ 3 ನಂಬರ್ಸ್ ಆ್ಯಡ್ ಮಾಡಿದ್ದು. ಸೊ ಈ 3 ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮಗೆ 420 ಬಂದಿತ್ತು. ಸೊ ನೋಡಿ 57 60 65 ಇಷ್ಟು ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮ್ಗೆ ಒಂದು ನಂಬರ್ ಸಿಕ್ಕಿತ್ತು. ಅಲ್ಲೂ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದೇ ಥರ ನಾವು ಎಲ್ಲ ನಂಬರ್ಸ್ನೂ ಆ್ಯಡ್ ಮಾಡ್ತಾ ಹೋಗಿ ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂನ ನಾವು ಮಾರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ F4 ಕಾಲಮ್ನ ನೋಡಿದಾಗ ನಮಗೆ 420 ಹೈಯೆಸ್ಟ್ ಬಂದಿದೆ. F5 ಕಾಲಮ್ನ ನೋಡಿದಾಗ ನಮಗೆ 395 ಹೈಯೆಸ್ಟ್ ಬಂದಿದೆ. 395 ಹೇಗೆ ಬಂತು ಅಂದರೆ ಫಸ್ಟ್ ನಂಬರ್ನ ಬಿಟ್ಟು 3 ನಂಬರ್ಸ್ನ ಆ್ಯಡ್ ಮಾಡಿದಾಗ ನಮಗೆ 395 ಬಂದಿದೆ. ಸೊ ಫಸ್ಟ್ ನಂಬರ್ನ ಬಿಟ್ಟು 3 ನಂಬರ್ಸ್ ಯಾವುದಾದ್ರು ಅಂದರೆ 50 55 57 ಅಲ್ಲಿ 1 ಅಂತ ಹೇಳಿ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ F6 ಕೂಡ 430 ಹೈಯೆಸ್ಟ್ ಬಂದಿದೆ. 430 ಹೆಂಗೆ ಬಂತು ಅಂದರೆ ಲೀವ್ ಟು ಆ್ಯಡ್ 3 ಮಾಡಿದ್ದೀವಿ. ಸೊ 2 ನಂಬರ್ ಬಿಟ್ಟು ನೆಕ್ಸ್ಟು 3 ನಂಬರ್ಸ್ನ ಆ್ಯಡ್ ಮಾಡಿದ್ದೀವಿ. ಸೊ ಆವಾಗ ಕರೆಸ್ಪಾಂಡಿಂಗ್ ಎಕ್ಸ್ ವ್ಯಾಲ್ಯೂ ಬಂದು 55 57 60 ಆಗುತ್ತೆ. ಸೊ ಅಲ್ಲೂ ನಾವು 1 ಅಂತ ಹೇಳಿ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ 1 ಅಂತ ಹಾಕಿದ್ದೀವಲ್ಲ, ಸೊ ಅಷ್ಟನ್ನು ನಾವು ಆ್ಯಡ್ ಮಾಡ್ತಾ ಹೋಗೋಣ. ಇವಾಗ 46 ಕಾಲಮ್ನ ನೋಡೋದಾದರೆ ಅಲ್ಲಿ ಏನು ನಂಬರ್ ಇಲ್ಲದೆ ಇರೋ ಕಾರಣ ನಾವು 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 50 ಕಾಲಮ್ ನೋಡಿದ್ರೆ 1 ಅದನ್ನು ಆ್ಯಡ್ ಮಾಡ್ತೀವಿ. 55 3 ನಂಬರ್ಸ್ ಇದೆ, 3 ಅಂತ ಹಾಕ್ತೀವಿ. ನೆಕ್ಸ್ಟ್ 57 6 1 ಅಂತ ಹೇಳಿ 6 ಇದೆ, ಸೊ 6 ಅಂತ ಹಾಕ್ತೀವಿ. ಅದೇ ಥರ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 4 1000 ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಬಂದು 57. ಸೊ 57ಅಲ್ಲಿ 6 ಅಂತ ಹೇಳಿ ನಮಗೆ 6 ಅಂತ ಹೇಳಿ ನಂಬರ್ ಬಂದಿದೆಯಲ್ಲ, ಸೊ ಇಲ್ಲಿ ನಾವು ಮೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಬಂದಿರೋ ಎಕ್ಸ್ ವ್ಯಾಲ್ಯೂ ಯಾವುದು ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 6 ಅಂತ ಬಂದಿರೋ ಒಂದು ಎಕ್ಸ್ ವ್ಯಾಲ್ಯೂ ಬಂದು 57. ಸೊ 57 ನಾವು ಮೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಮೋಡ್ ಈಸ್ ಈಕ್ವಲ್ಸ್ ಟು 57. ಅಕಸ್ಮಾತ್ ಇಲ್ಲೂ ಕೂಡ ನಮ್ಗೆ ಏನಾದ್ರು 6 ಅಂತ 2-3 ಕಡೆ ರಿಪೀಟ್ ಆಗಿದ್ರೆ ಆವಾಗ ನಾವು ಎಂಪರಿಟಿಕಲ್ ಫಾರ್ಮುಲಾ ಮಾಡ್ತೀವಿ. ಆ ಫಾರ್ಮುಲಾ ಯಾವುದು ಅಂದರೆ Z ಈಸ್ ಈಕ್ವಲ್ಸ್ ಟು 3m - 2x ಬಾರ್. ಈ ಒಂದು ಫಾರ್ಮುಲಾನ ಹಾಕಿ ಮೋಡ್ ಡಿಫೈನ್ಡ್ ಆಗಿದ್ದರೆ ಈ ಒಂದು ಫಾರ್ಮುಲಾ ಬೇಸಿಸ್ ಮೇಲೆ ನಾವು ಮತ್ತೆ ಮೋಡ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಈ ಒಂದು ವಿಡಿಯೋ ಆಗಿದೆ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರ್ಬೋದು, ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಆಗಿರ್ಬೋದು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.